ವಿದ್ಯಮನ್ ನಗರದಿಂದ ಬರ್ತಾ ಇದೀವಿ. ಸ್ವಾಮಿ ಆಶೀರ್ವಾದದಿಂದ ನಾವಿವಾಗ ಇಲ್ಲೊಂದು ಮನೆ ತಗೊಂಡಿದೀವಿ. ಇಲ್ಲಿಗೆ ಬಂದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ, ತುಂಬಾ ಒಳ್ಳೇದಾಗುತ್ತೆ. ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಬರುವಾಗ ನಾವು ಒಂದ್ ಮನೆ ತಗೊಂತೀವಿ ಅಂತಾನೆ ನಮ್ಗೆ ಐಡಿಯಾ ಇರ್ಲಿಲ್ಲ, ತಗೋಬೇಕು ಅಂತಾನು ಪ್ಲಾನ್ ಇರ್ಲಿಲ್ಲ. ಇಲ್ಲಿ ಬಂದು 21 ವಾರ ನಾವು ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ, ಕಾಯಿ ಕಟ್ಟಿದ್ವಿ, ಎಲ್ಲ ಆಯ್ತು. ಹೋಮ ಮಾಡಿಸಿದ್ವಿ. ಹೋಮ ಎಲ್ಲ ಮಾಡಿಸಿ ಆದ್ಮೇಲೆ ಅಂಗಡಿ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಬಟ್ಟೆ ಅಂಗಡಿ ಇಟ್ಟಿದೀವಿ, ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಿದೆ. ಮತ್ತೆ ಮನೆ ತಗೊಳ್ಳೋದು ಅಷ್ಟೇನೆ, ಪ್ಲಾನಿಂಗು ಇರ್ಲಿಲ್ಲ, ನಾವೇನ್ ಕೂಡಿಟ್ಟು ಇರ್ಲಿಲ್ಲ. ಸಡನ್ಲಿ ಪ್ಲಾನ್ ಆಯ್ತು. ಸ್ವಾಮಿ ಆಶೀರ್ವಾದದಿಂದ ನಾವ್ ಒಂದ್ ಮನೆ ಕೂಡ ತಗೊಂಡಿದೀವಿ. ಆರ್ಟ್ ಬಂದಾಗ ಸರ್ ನಾನು ತುಂಬಾ ಹತ್ಕೊಂಡ್ ಬಂದಿದ್ದೆ ಇಲ್ಲಿಗೆ. ಇವತ್ತು ಇಲ್ಲಿಗೆ ಬರ್ಬೇಕಂದ್ರೆ ಮನೆಯಿಂದ ತುಂಬಾ ಖುಷಿಯಾಗಿ ಬರ್ತೀನಿ, ಅಷ್ಟು ಖುಷಿ ಆಗುತ್ತೆ. ಸಂಕಲ್ಪ ಮಾಡ್ಕೊಂಡಿದ್ದೆ ನಂಗೆ, ಅಂದ್ರೆ ನನ್ ಮಗಳು MBBS ಮಾಡಕ್ಕೆ ರಷ್ಯಾಗೆ ಹೋಗಿದ್ದಾರೆ. ಅವರು ಹೋಗ್ಬೇಕಾದ್ರೆ ತುಂಬಾ ಅಡಚಣೆ ಬಂತು. ಅವ್ರು ಹೋಗೋದಿಕ್ಕೆ ಯಾವುದೇ ರೀತಿ ತೊಂದರೆ ಆಗ್ದಿರಾ ಅವ್ರು ಚೆನ್ನಾಗಿ ಹೋದ್ರೆ ನಾನು ಅನ್ಕೊಂಡಿರಿ 21 ವಾರ ಮುಗಿಯೋದ್ರೊಳಗಡೆ ಅವ್ರಿಗೆ ಒಳ್ಳೇದಾಗ್ಬೇಕಪ್ಪ ಅಂದೆ. ಅವ್ರಿಗೆ ಹಂಗೆ ಒಳ್ಳೇದಾಗಿದೆ. ಅವ್ರು ಇವಾಗ MBBS ಮಾಡಿ ಈ 2ನೇ ವರ್ಷ ಮುಗಿಸಿ ಈಗ ಬಂದಿದ್ದಾರೆ ಮನೆಗೆ. ತುಂಬಾ ಒಳ್ಳೇದಾಗಿದೆ ಸರ್. ರಾಯರು ನಾವು ನಂಬಿದ್ರೆ ಇಂಥದ್ದು ಆಗಲ್ಲ ಅನ್ನಲ್ಲ, ಎಲ್ಲಾನು ಆಗುತ್ತೆ. ಬಟ್ ನಂಬೇಕು ಅಂದ್ರೆ ಇಲ್ಲಿಗೆ ಬಂದ್ಮೇಲೆ ಒಳ್ಳೆತನ ಇರ್ಬೇಕು ಮೇನು. ಎಲ್ಲ ಬಗೆಹರ್ದಿದೆ ಸರ್, ಬಗೆಹರ್ದಿದೆ. ಏನೇ ಇದ್ರು ಆ ಟೈಮ್ಗೆ ನಾವು ರಾಯರಂತ ಕರೆದ ತಕ್ಷಣ ಅವ್ರ ಮುಖ ನಮ್ ಮುಂದೆ ಬಂದ ತಕ್ಷಣ ನಮ್ ಕಷ್ಟನೇ ಹೋಯ್ತಂತ ಲೆಕ್ಕ. ಅಷ್ಟು ಚೆನ್ನಾಗಿ ಒಳ್ಳೇದ್ ಅನ್ಸಿದೆ. ವಿದ್ಯಮನ್ ನಗರ ಹೆಗ್ನಳ್ಳಿ ಕ್ರಾಸ್ ಅಲ್ಲಿ ಇದ್ವಿ ಫಸ್ಟ್, ಇವಾಗ ವಿದ್ಯಮನ್ ನಗರದಿಂದ ಬರ್ತಾ ಇದೀವಿ. ಸ್ವಾಮಿ ಆಶೀರ್ವಾದದಿಂದ ನಾವಿವಾಗ ಇಲ್ಲೊಂದು ಮನೆ ತಗೊಂಡಿದೀವಿ. ಇಲ್ಲಿಗೆ ಬಂದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ, ತುಂಬಾ ಒಳ್ಳೇದಾಗುತ್ತೆ. ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಬರುವಾಗ ನಾವು ಒಂದ್ ಮನೆ ತಗೊಂತೀವಿ ಅಂತಾನೆ ನಮ್ಗೆ ಐಡಿಯಾ ಇರ್ಲಿಲ್ಲ, ತಗೋಬೇಕು ಅಂತಾನು ಪ್ಲಾನ್ ಇರ್ಲಿಲ್ಲ. ಇಲ್ಲಿ ಬಂದು 21 ವಾರ ನಾವು ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ, ಕಾಯಿ ಕಟ್ಟಿದ್ವಿ, ಎಲ್ಲ ಆಯ್ತು. ಹೋಮ ಮಾಡಿಸಿದ್ವಿ. ಹೋಮ ಎಲ್ಲ ಮಾಡಿಸಿ ಆದ್ಮೇಲೆ ಅಂಗಡಿ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಬಟ್ಟೆ ಅಂಗಡಿ ಇಟ್ಟಿದೀವಿ, ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಿದೆ. ಮತ್ತೆ ಮನೆ ತಗೊಳ್ಳೋದು ಅಷ್ಟೇನೆ, ಪ್ಲಾನಿಂಗು ಇರ್ಲಿಲ್ಲ, ನಾವೇನ್ ಕೂಡಿಟ್ಟು ಇರ್ಲಿಲ್ಲ. ಸಡನ್ಲಿ ಪ್ಲಾನ್ ಆಯ್ತು. ಸ್ವಾಮಿ ಆಶೀರ್ವಾದದಿಂದ ನಾವ್ ಒಂದ್ ಮನೆ ಕೂಡ ತಗೊಂಡಿದೀವಿ. ಸಂಕಲ್ಪ ಸ್ಟಾರ್ಟ್ ಬಂದಾಗ ಸರ್ ನಾನು ತುಂಬಾ ಹತ್ಕೊಂಡ್ ಬಂದಿದ್ದೆ ಇಲ್ಲಿಗೆ. ಇವತ್ತು ಇಲ್ಲಿಗೆ ಬರ್ಬೇಕಂದ್ರೆ ಮನೆಯಿಂದ ತುಂಬಾ ಖುಷಿಯಾಗಿ ಬರ್ತೀನಿ, ಅಷ್ಟು ಖುಷಿ ಆಗುತ್ತೆ. ಸಂಕಲ್ಪ ಮಾಡ್ಕೊಂಡಿದ್ದೆ ನಂಗೆ, ಅಂದ್ರೆ ನನ್ ಮಗಳು MBBS ಮಾಡಕ್ಕೆ ರಷ್ಯಾಗೆ ಹೋಗಿದ್ದಾರೆ. ಅವರು ಹೋಗ್ಬೇಕಾದ್ರೆ ತುಂಬಾ ಅಡಚಣೆ ಬಂತು. ಅವ್ರು ಹೋಗೋದಿಕ್ಕೆ ಯಾವುದೇ ರೀತಿ ತೊಂದರೆ ಆಗ್ದಿರಾ ಅವ್ರು ಚೆನ್ನಾಗಿ ಹೋದ್ರೆ ನಾನು ಅನ್ಕೊಂಡಿರಿ 21 ವಾರ ಮುಗಿಯೋದ್ರೊಳಗಡೆ ಅವ್ರಿಗೆ ಒಳ್ಳೇದಾಗ್ಬೇಕಪ್ಪ ಅಂದೆ. ಅವ್ರಿಗೆ ಹಂಗೆ ಒಳ್ಳೇದಾಗಿದೆ. ಅವ್ರು ಇವಾಗ MBBS ಮಾಡಿ ಈ 2ನೇ ವರ್ಷ ಮುಗಿಸಿ ಈಗ ಬಂದಿದ್ದಾರೆ ಮನೆಗೆ. ತುಂಬಾ ಒಳ್ಳೇದಾಗಿದೆ ಸರ್. ರಾಯರು ನಾವು ನಂಬಿದ್ರೆ ಇಂಥದ್ದು ಆಗಲ್ಲ ಅನ್ನಲ್ಲ, ಎಲ್ಲಾನು ಆಗುತ್ತೆ. ಬಟ್ ನಂಬೇಕು ಅಂದ್ರೆ ಇಲ್ಲಿಗೆ ಬಂದ್ಮೇಲೆ ಒಳ್ಳೆತನ ಇರ್ಬೇಕು ಮೇನು. ಹೌದಾ, ಎಲ್ಲ ಬಗೆಹರ್ದಿದೆ ಸರ್, ಬಗೆಹರ್ದಿದೆ. ಏನೇ ಇದ್ರು ಆ ಟೈಮ್ಗೆ ನಾವು ರಾಯರಂತ ಕರೆದ ತಕ್ಷಣ ಅವ್ರ ಮುಖ ನಮ್ ಮುಂದೆ ಬಂದ ತಕ್ಷಣ ನಮ್ ಕಷ್ಟನೇ ಹೋಯ್ತಂತ ಲೆಕ್ಕ. ಅಷ್ಟು ಚೆನ್ನಾಗಿ ಒಳ್ಳೇದ್ ಅನ್ಸಿದೆ. ಇಲ್ಲಿಗೆ ಬಂದವ್ರಿಗೆ ಯಾರಿಗೂ ತೊಂದರೆ ಆಗಲ್ಲ. ಬನ್ನಿ ಎಲ್ರು. ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಬಟ್ ನಮಗೆ ಅನ್ಕೊಂಡಿದ್ದೆಲ್ಲ ಆಗಿದೆ. ಮಗಳು ರಷ್ಯಾಗೆ ಹೋಗಿದ್ದಾರೆ, MBBS ಮಾಡ್ತಾ ಇದ್ದಾರೆ. ನಮಗ್ ಮನೆ ತಗೊಂಡಿದೀವಿ, ಅಂಗಡಿ ಬಿಸ್ನೆಸ್ ಗಳೆಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ. ನನಗ್ ವ್ಯಾಪಾರನೇ ಇರ್ಲಿಲ್ಲ, ಬಟ್ಟೆ ಅಂಗಡಿದು, ಅದು ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ. ಓಕೆ ಸರ್.